ಆದ್ಯಾ, ಎಲ್ಲಿ ಕೈ ನೀಡು. ಏನದು ಪ್ರಸಾದನಾ? ಇದನ್ ನೋಡಿದ್ಮೇಲೂ ಪ್ರಸಾದ ಅಂತ ಕೇಳ್ತಾಳಲ್ಲ, ಇವಳಿಗೆ ಲೋಕಜ್ಞಾನ ಇದ್ದಂಗೆ. ತಮಗ್ ಜಾಸ್ತಿ ಆಗಿ ತೊಲೆಯಿಂದ ಜೇನ್ ತುಪ್ಪದ ಹಾಗೆ ಸುರಿತಾ ಇದೆ. ಟಪ್ಪ ಫೆಲೋ. ಆದ್ಯಾ, ಅಮ್ಮ ಮಾಡಿರೋ ಆವ್ಗಾಯ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ತಿಂದೆ ಅಂದ್ರೆ ನೀನ್ ಬೇಡ ಅಂತ ಹೇಳಲ್ಲ. ಹೌದು ಆದ್ಯಕ್ಕ, ಅಮೆರಿಕಾಲಿ ಇಂಥದೆಲ್ಲ ಸಿಗೋದಿಲ್ಲ ಅಲ್ವಾ? ಒಂದ್ಸಲ ಇದನ್ ಟೇಸ್ಟ್ ಮಾಡು. ಪ್ಲೇಟಿಗೆ ಹಾಕೊಂಡ್ ತಗೊಂಡ್ ಬಾ ಬಿಟ್ಟು. ಹಾಗ್ ಅನ್ಕೊಂಡಿದ್ರೆ ನಾವ್ ತಟ್ಟೆಗ್ ಹಾಕೊಂಡೆ ತಿಂತಿದ್ವಿ. ಕೈಯಲ್ಲಿ ಕಲ್ಸಿರೋ ಆವ್ಗಾಯನ್ನ ಕೈಯಲ್ಲಿ ತಿಂದ್ರೇನೆ ರುಚಿ. ನೀನೇನಾದ್ರೂ ಕೈ ಕೊಡ್ಲಿಲ್ಲ ಅಂದ್ರೆ ಜಾನಕಿನೇ ನೀನ್ ಬಾಯಿಗೆ ಹಾಕೋ ತರ ಇದ್ದಾಳೆ. ಕೈ ಕೊಡು. ಆದ್ಯಾ, ತಗೋಮ್ಮ. ನಿನಗಿದಿಷ್ಟ ಆದ್ರೆ ಇನ್ನೂ ಒಂದು ತುತ್ತು ಕೊಡ್ತೀನಿ, ತಗೋ. ದೊಡ್ಡಮ್ಮ, ನಾನು ಕೊಡಿ. ತುಪ್ಪ ಹಾಕೊಡ್ತೀನಿ ಇರಪ್ಪ. ಆದ್ಯಾ, ತಗೋ ತಗೋ. ಇವಾಗ ಸುಕ್ಕಿಳಿಯತ್ತೆ. ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ಆ ಹುಡುಗಿ ನೀರ್ ಕುಡ್ಸಿಲ್ಲ ಅಂದ್ರೆ ನಮ್ ನೆತ್ತಿ ಮೇಲೆ ತಾಂಡವ ಆಡೋ ತರ ಇದ್ದಾಳೆ. ಹೋಗ್ ನೀರ್ ತಗೊಂಡ್ ಬಾ. ಇನ್ನೊಂದ್ ಕೈ ತುತ್ತು ತಗೋತೀರಾ? ನೋ. ಅಷ್ಟೇ ಬಿಡು. ಅಮೆರಿಕದವ್ರಿಗೆ ಮುತ್ತಿನ ಬಗ್ಗೆ ಗೊತ್ತೇ ಹೊರತು ಆವಾಗ ತುತ್ತಿನ ಬಗ್ಗೆ ಏನ್ ಗೊತ್ತಿರತ್ತೆ? ಆಗ್ಬಿಡ್ತಾ? ಆ ಹುಡುಗಿ ಕಾರ ಇವನಿಗೆ ತಗ್ಲಿದೆ ಅನ್ಸತ್ತೆ. ಅವಳು ತುಳಿದ್ಬಿಟ್ಟು ಹೋದ್ಲು. ಸೊಕ್ಕು ಜಾಸ್ತಿ ಆಗಿರ್ಬೇಕು. ಜಾನಕಿ, ಅಭ್ಯಾಸ ಇಲ್ದಿರೋರ್ಗೆ ಅನ್ನ ಕೂಡ ಅರ್ಗಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅತ್ತೆ ಮಾತಲ್ಲಿ ಏನೋ ನಿಗೂಢ ಅರ್ಥ ಇದ್ದೇ ಇರುತ್ತೆ. ನಿನ್ಗೆ ಅರ್ಥ ಆಗಿಲ್ಲ ಅಂದ್ಮೇಲೆ ನಮ್ಗೆ ಅರ್ಥ ಆಗುತ್ತಮ್ಮ. ಬಾಯ್ ಮುಚ್ಚ. ಅತ್ತೆ, ಯಾರ್ ಮಾತ್ಗೂ ತಲೆ ಕೆಡ್ಸ್ಕೋಬೇಡಿ. ಈ ಹೊಸ ಆವಗಾಯನ ಮಾವ ರುಚಿ ನೋಡಿದ್ರು ಅನ್ಕೊಳ್ಳಿ, ನಿಮ್ಮನ್ನ ಎತ್ಕೊಂಡು ಗಿರಗಿರ ಅಂತ ತಿರುಗ್ ಬಿಡ್ತಾರೆ. ಬರೀ ರಾಜಲಕ್ಷ್ಮಿ ಅಂತ ಹೆಸರಿಟ್ರೆ ಬರ್ತಿಲ್ಲ ಕಣೆ. ಆ ಹೆಸರಲ್ಲಿ ತುಂಬಾ ಜನ ಅಕೌಂಟ್ ನ ಓಪನ್ ಮಾಡಿದ್ದಾರೆ. ಅದಕ್ಕೆ ನಿನ್ ಹೆಸರು ಮುಂದೆ ಸ್ವೀಟ್ ಅಂತ ಇಟ್ಟಿದೀನಿ. ಬಂತ? ಕಂಗ್ರ್ಯಾಚುಲೇಷನ್ ಸ್ವೀಟ್ ರಾಜಲಕ್ಷ್ಮಿ. ಪಾಸ್ವರ್ಡ್ ನೆನ್ಪಿಟ್ಕೋ. ಏನು? ಅಮಾಯಕ ಹುಡುಗಿ. ಅದೇ ಪಾಸ್ವರ್ಡ್ ಅಕ್ಕ. ಅದ್ ನೆನ್ಪಿರತ್ತೆ ಬಿಡು. ನೋಡು, ಈ ಕಡೆ ಫೋಟೋ ಕೂಡ ಹಾಕೋಬಹುದು. ಯಾರ್ದು? ನಿಂದೆ. ನಿನ್ ಗಂಡ ಆಗೊಂದೇನಾದ್ರೂ ಇಟ್ಕೋತೀಯಾ ಏನು? ನೋಡಿಲ್ಲಿ, ಇಲ್ಲಿ ಕಾಮೆಂಟ್ ಕೂಡ ಟೈಪ್ ಮಾಡಬಹುದು. ನೀನ್ ಬಂದ್ ಕೂತ್ಕೋ. ನಾನು ಇದೀನಲ್ವಾ, ಕೂತ್ಕೋ ಕೂತ್ಕೋ. ಟೈಪ್ ಮಾಡು. ನಮ್ಮ ಮನೇಲಿ ಈ ತರದ್ದೆಲ್ಲ ಏನಿಲ್ಲ. ಏನು ಎಲ್ಲ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಹೇ, ಹಾಗಲ್ಲ, ನಾನ್ ತೋರಿಸ್ತೀನಿ.
ಅದಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ. ಪಂಚಾಯತಿಗೆ ಸಂಬಂಧಪಟ್ಟಿರೋ ಕಾಗದಗಳು ಬಂದಿದೆಯಂತಲ್ವಾ, ಅದನ್ನ ಪ್ರಿಂಟ್ಔಟ್ ಕೊಡಿ. ಸರಿ ಸರ್. ಅಣ್ಣ ಕೋಳಿ ಕೂಗೋಕ್ಕೂ ಮುಂಚೆ ಹೇಳಿ ಅಂದ್ರೆ ಒಬ್ರು ಕೇಳೋದಿಲ್ಲ. ಜಾನಕಿ ಒಬ್ಳೆ ಕೋಳಿ ಕೂಗೋಕ್ಕೂ ಮುಂಚೆ ಎದ್ದೇಳೋದು. ಒಬ್ಳೆ ಎಷ್ಟ್ ಕೆಲ್ಸ ಅಂತ ಮಾಡ್ತಾಳೆ. ನಾವೆಷ್ಟೇ ಮಾಡಿದ್ರು ನಮ್ಮಮ್ಮನ್ ಕಣ್ಣು ಕಾಣಿಸಲ್ಲ. ಕಾಣ್ಸಲ್ಲ ಅನ್ಸುತ್ತೆ. ಕೇಳಿಸ್ಬಿಡುತ್ತಲ್ಲಿ. ಅಲ್ಲವ್ರ ಕಿವಿಗ್ ಬಿತ್ತು ಅಂತ ಅನ್ಕೊಳ್ಳಿ, ನೀರಿಗ್ ಬದಲು ಕೆರೋಸಿನ್ ಚೆಲ್ ಬಿಡ್ತಾರೆ. ಈ ಕಡೆ ಏನ್ ಬರಲ್ಲ ಬಿಡಿ. ಯಾಕೆ? ನೀವ್ ಕೆಲ್ಸ ಮಾಡ್ತಿರೋ ಹಾಗೆ ಶೋ ಕೊಡ್ತಿದ್ದೀರಲ್ಲ. ಸರಿ ಹೋಯ್ತು. ಇದಿಡ್ಬೇಕಾ? ಯಾವ್ದಿಡ್ಬೇಕು? ಎತ್ತಿಡು ಅಂತ ಹೇಳಿಲ್ಲ ಮಾವ. ಇಡಿಯಟ್ ಅಂತ ನಿನ್ನ ಬೈದ್ಲು. ಓ, ಬೈದ್ಲಾ? ಅಷ್ಟ್ ಲೈಟ್ ಆಗಿ ತಗೊಂತಿದ್ಯಲ್ಲ ಮಾವ. ಲೇ, ಮೊದ್ಲು ಹೋಗ್ಬಿಡ್ಬೇಕು ಕಣೋ, ಇಲ್ಲ ಅಂದ್ರೆ ಇನ್ನೊಂದ್ಸಲ ತಲೆಗ್ ಡಿಚ್ಚಿ ಹೊಡಿ ಅಂತಾಳೆ. ಏಯ್, ನಾನ್ ಯಾಕೆ ಹಾಗೆ ಹೇಳ್ತೀನಿ? ಅನ್ಬಾರ್ದು ಕೂಡ. ಆಗ್ಲೇ ಅಲ್ವಾ ನಿನ್ ತಲೆಯಲ್ಲಿ ಎಡ್ಕೊಂಬರೋದು. ಏಯ್, ಕೊಂಬ್ ಯಾಕೋ ಬರುತ್ತೆ? ಈ ತರ ಏನಾದ್ರೂ ನಡೆದಾಗ ತಲೆಗಿಬ್ರು ಸೇರಿ ಒಂದ್ಸಲ ಡಿಚ್ಚಿ ಹೊಡ್ಕೊಂಡ್ರೆ ಕೊಂಬರುತ್ತೆ ಅಂತ ಮಾವ ಹೇಳ್ತಿದಾರಕ್ಕ. ಬರ್ಲಿ ಬಿಡ, ನೀನ್ ಸುಮ್ನಿರೋ. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಲಿ ಅಂತಾನೆ ಹೀಗ್ ಪ್ಲಾನ್ ಮಾಡ್ತಿದ್ದಾನೆ ಅವನು. ಈಗ ನನಗ್ ಕೊಂಬ್ ಬರ್ದೇ ಇರ್ಬೇಕು ಅಂದ್ರೆ ಇನ್ನೊಂದ್ಸಲ ಟಿಚ್ಚಿ ಹೊಡಿಬೇಕು, ಅಷ್ಟೇ ತಾನೆ? ಅಷ್ಟೇ. ನೋವಾಗುತ್ತಲ್ವಾ ಮಾವ? ಪಾಪ ಯಾಕಾತರ ಮಾಡ್ದೆ? ಲೇ, ಇಂಥವ್ರನ್ನ ನೋಡ್ದಾಗ ಸೈಡ್ ಕೊಡೋದು ಅಥವಾ ನಾವೇ ಸುಮ್ನೆ ಸೈಡ್ ಹೋಗ್ಬಿಡ್ಬೇಕು ಕಣೋ. ಒಬ್ಬೇ ಬರೋ ಹೋಗಿದೆ. ಅದನ್ನೇ ಕೊಂಬನ್ಕೊಳೆ. ಅದಿರ್ಲಿ, ಅಮೆರಿಕಾದಲ್ಲಿ ಓದಿದ್ಯಲ್ಲ, ನೆತ್ತಿ ಮೇಲೆ ಕೊಂಬ್ ಹೆಂಗೆ ಬರುತ್ತೆ ದಡ್ಡ ಶಿಖಾಮಣಿ. ನಿನ್ನ ನನಗ್ ತಲೆ ಗೇಟ್ ಮಾಡಿರೋ ನಿನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಯಾಕಮ್ಮ ಚಿನ್ನ, ನನ್ನನ್ ಯಾಕಷ್ಟು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತಿದ್ಯಾ? ನಾನೆಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ? ನಾನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ? ಮತ್ ಯಾಕೆ ಬಿಡೋದಿಲ್ಲ ಅಂತ ಬಿಲ್ಡಪ್ ಬೇರೆ ಕೊಡ್ತೀಯಾ? ಮಾವ, ಮೊದ್ಲೋಗ್ ಬ್ರಷ್ ಮಾಡು, ಪೂಜೆಗ್ ಟೈಮ್ ಆಗ್ತಿದೆ. ಓಕೆ. ಏನು, ಅವನಿನ್ನು ಬ್ರಷ್ ಮಾಡಿಲ್ವಾ? ಬೆಳಗ್ಗೆನೆ ಎದ್ದು ದೊಡ್ಡಮ್ಮನ್ಗೆ ಸಹಾಯ ಮಾಡ್ತಿದ್ದ, ಅದಕ್ಕೆ ಇನ್ನು ಬ್ರಷ್ ಮಾಡಿಲ್ಲ. ಅಯ್ಯೋ 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 ಅಯ್ಯೋ. ಏನಾಯ್ತಕ್ಕ? ಆ ವಿಷಯ ಗೊತ್ತಿಲ್ದೆ ಅವನಿಗೆ ಹತ್ರ ನಿಂತ್ಕೊಂಡು ಮಾತಾಡ್ದೆ. ಅಮ್ಮ, ಎಲ್ರು ಬಂದು ಕೂತ್ಕೊಳ್ಳಿ. ओम श्रीमन्महागणाधिपते नमो नमः। महालक्ष्मी देवताभ्यो नमः। रमा सत्यनारायण स्वामिने नमो नमः। ओम गणानां त्वा गणपतिं हवामहे कविं कवीनामुपमस्रवस्तमं ज्येष्ठराजं ब्रह्मणां ब्रह्मणस्पद आनशृण्वन्नोतिभिः सीदसादनं। श्रीगुरुभ्यो नमः। गुरुर्ब्रह्मा गुरुर्विष्णुः गुरुदेवो महेश्वरः गुरुर्साक्षात् परब्रह्म तस्मै श्रीगुरुवे नमः। ओम शिवाय। ಜಾನಕಕ್ಕ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಮಾತು ಬಿಟ್ರೆ ಬೇರೆ ಆಗಿದ್ದಾರೆ ಅಂತ ಅರ್ಥ ಆಗ್ತಿದೆ. ಅತ್ತಿಗೆ ಪಕ್ಕ ಇಲ್ದೆ ಯಾವ ಕೆಲ್ಸನೂ ಮಾಡ್ತಿರೋ ಅಣ್ಣ
ಈಗ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವತ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದ ಪ್ರಿಯಾಂ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಸ್ಸುಚಿಃ. ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷಾಯ ನಮೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಿನಗ್ ಬೇರೆ ಬಟ್ಟೆ ಹಾಕೊಂಡ್ ಬರಕ್ಕಾಗ್ಲಿಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕಾರ್ಯ ನಡೀತಿದೆ, ಪೂಜೆ ತಾನೆ. ನೀನ್ ಪಂಚೆ ಉಟ್ಕೊಳ್ಳೋದನ್ ಬಿಟ್ಟು ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿದ್ಯಾ? ನನಗೆ ಹೇಳೋದಕ್ಕೂ ಮುಂಚೆ ನೀನ್ ಸರಿಯಾಗಿರೋದನ್ ಕಲಿ. ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ರುದ್ರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವಾಗರ್ಥಾವೇವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇತ್. ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ. ನಿನಗ್ ಬೇರೆ ಬಟ್ಟೆ ಹಾಕೊಂಡ್ ಬರಕ್ಕಾಗ್ಲಿಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕಾರ್ಯ ನಡೀತಿದೆ, ಪೂಜೆ ತಾನೆ. ನೀನ್ ಪಂಚೆ ಉಟ್ಕೊಳ್ಳೋದನ್ ಬಿಟ್ಟು ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿದ್ಯಾ? ನನಗೆ ಹೇಳೋದಕ್ಕೂ ಮುಂಚೆ ನೀನ್ ಸರಿಯಾಗಿರೋದನ್ ಕಲಿ. ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ರುದ್ರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವಾಗರ್ಥಾವೇವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇತ್. ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ. ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಹರಿ ಓಂ. ತಚ್ಛಯ್ಯಾರಾ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ. ಹಸುವಾಗ್ತದೆ ರಾಜಲಕ್ಷ್ಮಿ. ನಾನು ಯಾವತ್ತೂ ಉಪವಾಸ ಮಾಡಿಲ್ಲ. ಇವತ್ತಿದ್ರೆ ತುಂಬಾ ಒಳ್ಳೇದಾಗತ್ತೆ. ತಲೆ ತಿರುಗ್ ಬೀಳೋ ತರ ಆಗ್ತದೆ. ಸ್ವಲ್ಪ ಸಹಿಸ್ಕೊಂಡಿರು. ಅಲ್ಲಷ್ಟೊಂದ್ ಪ್ರಸಾದ ಇಟ್ಟಿದ್ದಾರೆ ತಾನೆ. ಬೇಡ ಬೇಡ ಬೇಡ, ತಿನ್ಬಾರ್ದು. ಯಾಕೆ? ದೇವ್ರಿಗಿಟ್ಟಿರೋದು. ಕೃಷ್ಣ ಕೃಷ್ಣ. ಪೂಜೆ ಎಲ್ಲ ಆದ್ಮೇಲೆ ತಿನ್ನೋದ್ ನಾವೇ ತಾನೆ. ನನಗೆ ಎತ್ಕೊಡು, ನಂಗೆ ತುಂಬಾ ಹಸುವಾಗ್ತದೆ. ಓಂ ನಮಃ ಶಿವಾಯ. ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾತ್ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾ ಪೂರಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕನ ಸತ್ಕಚ ಕುರು ವಿದ್ಯಮಣಿ ಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಳಿಕಸ್ಥಲ ಶೋಭಿತ ಮುಖಚಂದ್ರ ಕಳಂಕ. ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಅಪ್ಪಿ ತಪ್ಪಿ ಆದ್ಯ ಏನಾದ್ರೂ ತಿನ್ಬಿಡ್ತಾಳ? ಶುದ್ಧ ವಿದ್ಯಾಂಕುರಾಕಾರ. ನಾನು ಹೋಗಿ ಬಿಟ್ಟುನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ಆದ್ಯ ತಿನ್ನೋದನ್ನ ನನಗ್ ತಡೆಯಕ್ಕಾಗ್ಲಿಲ್ಲ. ಜೊತೆಗೆ ನಾನು ಬಿಟ್ಟು ಮಾವ
ನಾವ್ 3 ಜನನು ಕೂಡ ರವೆ ಉಂಡೆ ಹೇಗಿದೆಯೋ ಅಂತ ರುಚಿ ನೋಡ್ಬಿಟ್ವಿ. ಉಪವಾಸ ಇರ್ತೀನಿ ಅಂತ ನನ್ ಮಾತು ತಪ್ಪಿಟ್ಟೆ ಅಮ್ಮ. ರಾಜಲಕ್ಷ್ಮಿ, ನೀವು ಮಾಡಿದ ತಪ್ಪಿಂದ ನಷ್ಟ ಯಾರಿಗಾಯ್ತು ನೋಡು. ನಿಮ್ಮಪ್ಪ ಕರ್ಪೂರನ ಕೈಯಲ್ಲಿ ಹಚ್ಕೊಂಡು ಕೈ ಸುಟ್ಕೊಂಡ್ರು. ಯಾಕಾಗ್ ಮಾಡಿದ್ರು ಅಮ್ಮ? ಬಿಸಿ ಕಾಯಿಸ್ಕೊಳಕ್ ಮಾಡಿದ್ರು ಅನ್ಕೊಂಡ್ಯಾ? ಯಾಕೆ ಅರ್ಥ ಆಗಲ್ವೇನೆ ನಿನ್ಗೆ? ಪೂಜೆ ಮುಗಿಯೋವರೆಗೂ ಏನು ತಿನ್ಬಾರ್ದು ಏನು ಕುಡಿಬಾರ್ದು ಅಂತ ಪದೇ ಪದೇ ಹೇಳಿದ್ರು ತಾನೆ ಮಾವ. ನೀವೆಲ್ಲ ಅಡ್ಗೆ ಮನೆಗೆ ಹೋಗಿದ್ರಿಂದ ಅಲ್ಲಿ ಉರಿಬೇಕಾಗಿರೋ ಬೆಂಕಿ ಇವತ್ತು ಮಾವನ್ ಕೈ ಮೇಲೆ ಉರಿತಾ ಇತ್ತು. ಇವತ್ತು ಪುಣ್ಯ ಯಾರಿಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾಪ ಅಂತೂ ನಿಮ್ 4 ಜನಕ್ಕೆ ಬರೋದು. ಅಯ್ಯೋ ಆಂಜನೇಯ, ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ. ಹಾಗೆ ಹೇಳ್ಬೇಡ ಸೀನು, ಈ ರಾಜಿ ಹೆದ್ರ ಕೂತಾಳೆ. ಇಷ್ಟು ಭಯ ಇದ್ಮೇಲೆ ಆತರ ಏನಕ್ಕೆ ಮಾಡ್ಬೇಕು ಅತ್ತೆ? ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಇವ್ರು ಯಾರಾದ್ರು? ಆದ್ಯ ಕೂಡ ಏನು ತಿಂದಿರೋ ಹಾಗೆ ನಾನು ಬಿಟ್ಟು ಕಾವಲ್ ಕಾಯಕ್ಕೆ ಅಂತಾನೆ ಹೋದ್ವಿ. ಮತ್ತೇನ್ ಮಾಡಿದ್ರಿ? ಎಷ್ಟ್ ರವೆ ಉಂಡೆ ತಿಂದ್ರಿ ಅಂತ ಲೆಕ್ಕ ಇಟ್ಕೊಂಡ್ರಾ? ಹಾ, ಆದ್ಯ 2 ಬಿಟ್ಟು 3, ನಾನ್ 1, ಮಾವ 2 3. ನಿಲ್ಸು. ಪಟ್ಟಣದಲ್ಲಿ ಹೊರಗಡೆ ಹೋದ್ರೆ ಹೆಣ್ಮಕ್ಳು ವಯಸ್ಸನ್ ಮರ್ತು ಪಂಜಾಬಿ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗ್ತಾರಂತೆ. ಇಲ್ಲಿ ನಾನ್ ಹಾಕೋತೀನಿ ಅಂದ್ರೆ ಮಾತ್ರ ನಮ್ ತವ್ರ ಮನೆಯವ್ರನ್ನ ಕರ್ಸಿ ದೊಡ್ಡ ಪಂಚಾಯತಿ ಮಾಡ್ತಾರೆ. ಪಾರ್ವತಿ, ಆ ಡ್ರೆಸ್ ಆಚೆ ತೆಗಿಬೇಡ ಅಂತ ಎಷ್ಟು ಸಲ ಹೇಳದ್ ನಿನ್ಗೆ? ನನ್ ಕಾಲೇಜಲ್ಲಿ ಹಾಕೊಂಡ್ ಡ್ರೆಸ್ ರೀ, ಅವಾಗವಾಗಾದ್ರೂ ನೋಡೋದಕ್ ಬಿಡಿ, ಹೇಗೂ ಹಾಕೊಳಕ್ ಬಿಡಲ್ಲ ಅಲ್ವಾ? ಹಾ, ಹಾಕೊಳ್ಳೋ ಪದ್ಧತಿ ಇಲ್ಲ ಅಂತ ಗೊತ್ತಲ್ವಾ? ಏನ್ ಪದ್ಧತಿನೋ ಏನೋ, ಬೀದಿ ಕೊನೆಲೊಬ್ಳು ನೈಟಿ ಹಾಕೊಂಡ್ಲು ಅಂತ ಉಪನ್ಯಾಸ ಕೊಟ್ರಂತೆ. ಅವಳು 4 ದಿನ ಜ್ವರದಲ್ಲಿ ನರಳದ್ಲಂತೆ. ಪಾರ್ವತಿ, ಯಾವ್ದೋ ಬೀದಿಲಿರೋಳ ಬಗ್ಗೆ ನಮಗೆ ಯಾಕೆ ಹೇಳು? ನೀನು ಒಂದೊಳ್ಳೆ ಸೀರೆ ಉಟ್ಕೋ. ನೀನು ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಉಟ್ಕೊಂಡು ಏನ್ ಉದ್ಧಾರ ಮಾಡ್ಬೇಕು ಹೇಳಿ? ದೇವಸ್ಥಾನಕ್ಕೆ ಹೋಗಿ ಬೇಡ್ಕೋ ಪಾರ್ವತಿ. ಹೌದು, ನೀನು ಏನ್ ಬೇಡ್ಕೋತೀಯ? ಒಳ್ಳೆ ಗಂಡ ಸಿಗ್ಲಿ ಅಂತ. ಏನು? ಅದೇ ರೀ, ನನ್ ಗಂಡನ್ಗೆ ಎಲ್ಲ ಒಳ್ಳೇದೇ ಆಗ್ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ನಿನ್ನ ಯಾರೋ ಕೇಳ್ಕೊಂಡ್ ಬಂದವ್ರಮ್ಮ. ಯಾರೋ? ನಾನ್ ಹೆಸರನ್ನು ಕೇಳಿಲ್ಲ, ಅವ್ರು ಕೂಡ ನನ್ಗೆ ಹೇಳಿಲ್ಲ. ಒಂದ್ ನಿಮಿಷ ರೀ. ಪಾರ್ವತಿ, ಆ ಡ್ರೆಸ್ ನ ಫಸ್ಟ್ ಒಳಗಿಟ್ಟು ಹೋಗು. ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ದೇವಸ್ಥಾನದಲ್ಲಿ ಉರಿಯೋ ದೀಪ ನಿನ್ ಮೇಲೆ ಉರಿಯತ್ತೆ ಅಂತ ಕೆಲ್ಸ ಮಾಡಿದ್ರು ಮಾಡ್ತಾರೆ. ನೀನ್ ಬಾರೋ. ಇಲ್ಲೋಡಮ್ಮ, ಇವ್ರೆ. ನಮಸ್ಕಾರ ನಮ್ಮ. ನನಗ್ ನಮಸ್ಕಾರ ಮಾಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ದೊಡ್ಡವರೇ ಆಗಿರ್ತೀರಾ. ನಮಸ್ಕಾರ ನಮಸ್ಕಾರ. ನಿಮ್ ಗೌರಕ ಕಳ್ಸ್ಕೊಟ್ರಮ್ಮ. ಅಮ್ಮ, ಸ್ವೀಟ್ ಬಾಕ್ಸ್ ಅಲ್ಲ ಕಣೋ. ನೋಡ್ದೆ ನಿನ್ಗೆ ಗೊತ್ತಾಯ್ತಮ್ಮ? ಸರಿನಪ್ಪ, ನೀವು ಹೊರಡಿ. ಸರಿನಮ್ಮ. ಏನಪ್ಪ, ಮಜ್ಜಿಗೆ ಕುಡಿತೀರಾ? ಕುಡಿತೀನಮ್ಮ. ಬೇಡ ಬಿಡಿ, ಚಳಿಗಾಲ ಅಲ್ವಾ, ಜ್ವರ ಬಂದ್ಬಿಡುತ್ತೆ. ಟೀ ಕಾಫಿ ಕೊಡೋಣ ಅಂದ್ರೆ ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಇಷ್ಟೊತ್ತಿಗೆ ಮನೇಲಿ ಒಲೆ ಹಚ್ಚೋದಿಲ್ಲ. ಏನು ಬೇಡ ಬಿಡಿಮ್ಮ, ಹೋಗ್ಬರ್ತೀನಿ. ಅಮ್ಮ, ನೀನ್ ನಿಜವಾಗ್ಲೂ ಕೊಟ್ರು ತಗೊಳ್ಳಲ್ಲ ಅನ್ಸತ್ತವ್ರು. ಹಾಗೆ ಹೇಳ್ದೆ ನೀನು. ಹೋಗ. ಅತ್ಗೆ, ಅತ್ಗೆ. ಬಾ ಪಾರ್ವತಿ. ಏನ್ ಮಾಡ್ತಿದ್ದೀರಾ?
ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಯಾವ ಸೀರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ನೀವ್ ನೋಡ್ಬೇಕಾಗಿರೋದು ಸೀರೆ ಅಲ್ಲ ಅತ್ಗೆ, ಹಾರ. ಅರೆ ತುಂಬಾ ಚೆನ್ನಾಗಿದೆ. ನನ್ ತಮ್ಮ ಗಿಫ್ಟ್ ಕೊಟ್ನಾ? ಅವ್ರು ಕೊಡೋದು ನಾನ್ ತಗೊಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅತ್ಗೆ. ಮೂಗ್ಬಟ್ ಕೇಳಿದ್ರು ಜಾನಕಿ ಅಕ್ಕನ್ ಕರ್ಕೊಂಡು ಹೋಗು ಅಂತಾರೆ. ಮತ್ ಯಾರ್ ಕೊಡ್ಸಿದ್ದು ಪಾರ್ವತಿ? ನನಗೋಸ್ಕರ ಯಾರು ಕೊಡ್ತಾರ ಅತ್ಗೆ? ನಿಮಗೋಸ್ಕರನೇ ನಮ್ ಗೌರಕ್ಕ ಕಳ್ಸಿರೋದು. ಹಾ ತಗೊಳ್ಳಿ. ಹಾಕೊಳ್ಳಿ ಅತ್ಗೆ, ಹಾಕೊಳ್ಳಿ. ನಿಜ ಹೇಳ್ತಿದ್ಯಾ ಪಾರ್ವತಿ? ಇದ್ ನಿಜವಾಗ್ಲೂ ನನ್ಗೇನಾ? ಹೌದು ಅತ್ಗೆ, ಪ್ಯೂರ್ ಗೋಲ್ಡ್ ಅತ್ಗೆ. 2 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ನಿಮ್ ಗೌರಕ್ಕನ್ ಋಣನ ಯಾವ ರೀತಿ ತೀರ್ಸೋದ್ ನಾನು? ನೀವೇನ್ ತೀರ್ಸೋ ಅಗತ್ಯ ಇಲ್ಲ. ಸೀನುಗೆ ಜನ್ಮ ಕೊಟ್ಟಿದೀರಲ್ಲ ಅಷ್ಟು ಸಾಕು. ಪ್ರತಿಫಲವಾಗಿ ಚಾರುನ ನಿಮ್ಗೆ ಸೊಸೆಯಾಗಿ ಕೊಡ್ತಾರೆ. ಆಮೇಲೆ ಇಂಥ ಒಡವೆನ ನೀವು ಮೈ ತುಂಬಾ ಹಾಕೋಬಹುದು. ನಾನೇ ಸರಿ ಮಾಡ್ಕೋತೀನಿ ಬಿಡು ಪಾರ್ವತಿ. ಈಗ್ಲೇ ನನ್ನೇನು ಮಾಡಕ್ ಬಿಡ್ತಿಲ್ಲ. ಇನ್ ಸೀನು ಚಾರು ಜೊತೆ ಮದ್ವೆ ಆಯ್ತು ಅಂದ್ರೆ ನನ್ ಬಗ್ಗೆ ಯೋಚನೆ ಮಾಡ್ತಾಳೋ ದೂರ ಇಡ್ತಾಳೋ? ಅಯ್ಯೋ ಪದ್ಮಾ, ಇದು ನೀನೇನಾ? ಏನೇ ಕತ್ತಲ್ಲ ನೆಕ್ಲೆಸ್ ನೋಡಿ ಯಾರೋ ಬೇರೋಳು ಅನ್ಕೊಂಡ್ಬಿಟ್ನಲ್ಲೇ. ಅಣ್ಣ, ನೀವು ನೆಕ್ಲೆಸ್ ಬಿಟ್ಟು ಮುಖ ನೋಡ್ಲಿಲ್ವಾ? ಆ ಮುಖ ನೋಡಿದ್ರೆ ಮದುವೆ ಮಾಡ್ಕೋತಿದ್ನೇನಮ್ಮ. ಏನಂದ್ರಿ? ಬೇಕು ಅಂತ ಅಲ್ಲ ಕಣೆ, ಏನೋ ತಮಾಷೆಗಂದೆ ಅಷ್ಟೇ. ಏನೇ ಅಷ್ಟಕ್ಕೂ ಈ ನೆಕ್ಲೆಸ್ ಯಾರ್ದು? ನಂದೇ. ಲಂಗಾದವಣಿ ಹಾಕೊಂಡ್ರೆ ಹಾ ಬರ್ತಿದ್ದಾಳಲ್ಲ ರಾಜಲಕ್ಷ್ಮಿ, ಅಷ್ಟು ಅಂದವಾಗಿರ್ಬೇಕು. ಹೋಗ್ಲಿ ಬಿಡು, ಒಂದ್ ಹುಡ್ಗಿನಾದ್ರೂ ಮೆಚ್ಕೊಂಡ್ಯಲ್ಲ. ಸೀನು ಮಾವ ಯಾರನ್ನ ಇಷ್ಟಪಟ್ಟ ಆದ್ಯಾ? ನಿನ್ನೆ. ಅಯ್ಯೋ ಮಾವ, ನನ್ನನ್ನಲ್ಲ, ಆದ್ಯಾನೇ ಸುಂದರವಾಗಿದ್ದಾಳೆ ಅಂತ ಹೇಳ್ಬೇಕು. ಯಾಕಂದ್ರೆ ಲಂಗಾದಾವಣಿನ ನಾನ್ ವಾರಕ್ಕೆ ಒಂದ್ಸಲ ಹಾಕೊಳ್ತೀನಿ. ಆದ್ಯ ಇದಕ್ಕೂ ಮುಂಚೆ ಯಾವತ್ತೂ ಹಾಕೊಂಡಿಲ್ವಲ್ಲ. ಅಂಥದ್ರಲ್ಲಿ ಇವತ್ ಎಲ್ರಿಗೂ ಇಷ್ಟ ಆಗೋ ಹಾಗೆ ಬಂದಿದ್ದಾಳೆ ಅಂದ್ರೆ ಖಂಡಿತ ಒಪ್ಕೋಬೇಕು. ಹೌದು ಸೀನು, ನನ್ನ ಆದ್ಯ ಆಕಾಶದಲ್ಲಿ ಕಾಣಿಸ್ತಿರೋ ಹುಣ್ಣಿಮೆ ಚಂದ್ರನ ಹಾಗಿದ್ದಾಳೆ. ಮೊದ್ಲು ಯಾರೋ ಲಂಗಾದವಣಿ ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ರು, ಹಾಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗಿರ್ಬೇಕು. ನಿನಗ? ನಿನಗೆ. ಸೀನು ಮಾವ, ಏನೋ ಒಂದ್ ಹೇಳಿ ಜಗಳ ಆಡದೆ ಇರಲ್ವಾ ನೀನು? ಆದ್ಯ, ನೀನ್ ಬಾ ನನ್ ಜೊತೆ. ಸೀನು, ಹೇಳಿಯತ್ತ? ಚಿಕ್ಕ ವಯಸ್ಸಲ್ಲಿ ನಾನು ಸಂಜೆ ಹೀಗೆ ಇದ್ವಿ ಕಣೋ. ರಾಜಿನ ಆದ್ಯನ ನೋಡ್ತಿದ್ರೆ ನನಗದೇ ನೆನಪಾಗುತ್ತೆ. ಅದು ಅತ್ತೆ, ಲಂಗಾದವಣಿಲಿ ಆದ್ಯನ್ ನೋಡ್ತಾ ಇದ್ರೆ ನಿಮ್ ಚಿಕ್ಕ ವಯಸ್ಸಿನ ಫೋಟೋದಲ್ಲಿ ನೀವ್ ಹೇಗಿದ್ದೀರೋ
ಥೇಟ್ ಆದ್ಯ ಅದೇ ತರ ಇದ್ದಾಳೆ ಅಲ್ವಾ ಅತ್ತೆ? ಇದೇ ಒಳ್ಳೆ ಅವಕಾಶ. ಮಾವ ಆದ್ಯನ್ ನೋಡಿ ಆದ್ಯನೇನ ಅನ್ಕೋಬೇಕು. ಅಲ್ಲಲ್ಲ, ಆದ್ಯನೇ ಅನ್ಕೋಬೇಕು. ಈಗ ಏನ್ ಮಾಡ್ಬೇಕು ನೀನೇ ಹೇಳು. ತಕ್ಷಣ ಆದ್ಯ ಹೇಗಾದ್ರೂ ದೀಪ ಬೆಳಗೋ ಹಾಗೆ ಮಾಡಿ. ಈಗ್ಲೇ ಹೋಗಿ ಮಾವನ್ನ ನಾನು ಕರ್ಕೊಂಡ್ ಬರ್ತೀನಿ. ಆದ್ಯ ಲಂಗಾದವಣಿ ಹಾಕೊಂಡು ದೀಪ ಬೆಳಗೋದನ್ನ ಮಾವ ನೋಡಿದ್ರೆ ಮಾವನ್ ಮನ್ಸು ಕರ್ಗ್ ಹೋಗ್ಬಿಡುತ್ತೆ. ಅವಳನ್ನು ಕೂಡ ಹತ್ರ ಕರೆದು ಸ್ವಂತ ಮಗಳ ತರ ನೋಡ್ಕೋತಾರೆ. ಹೌದು ತಾನೆ? ಹೌದು ಸೀನು. ಹಾ, ಇನ್ನೇನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ಮಾವನ್ ಕರ್ಕೊಂಡ್ ಬರ್ತೀನಿ, ನೀವಲ್ಲಿ ಕೆಲಸ ನೋಡ್ಕೊಳ್ಳಿ. ಹೊಡಿ ಹೊಡಿ, ಬೇಗ 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 ಹೊಡಿ. ಮೇಲಿನ ಕೋಪಕ್ಕೆ ಹೇಳ್ತಿದ್ದೀನಿ ಅನ್ಕೋಬೇಡ. ನಿನ್ ಮೇಲೆ ಕರುಣೆಯಿಂದ ಹೇಳ್ತಾ ಇದ್ದೀನಿ ಅನ್ಕೋ. ಆದ್ಯಯಿಂದ ಆದ್ರೆ ನಿನ್ ಜೀವನ, ರಾಜಲಕ್ಷ್ಮಿ ಭವಿಷ್ಯ, ಇದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಅಮೆರಿಕ ಕಳಿಸ್ಬಿಡ ಅಂತಿದ್ದೀರಾ ಮತ್ತೆ? ಅಮ್ಮಂಗ್ ಪೂರ್ತಿಯಾಗಿ ಹೇಳಕ್ ಬಿಡಿ. ಸರಿ, ಹೇಳೇತಮ್ಮ. ಅಷ್ಟು ದೂರ ಬೇಡ ಕಣೋ. ತಾಯಿ ಇಲ್ದಿರೋ ಹುಡುಗಿ ಅಂತ ನನಗೂ ಸ್ವಲ್ಪ ಕನಿಕರ ಇದೆ. ಅವಳನ್ನ ಹತ್ರದಲ್ಲಿರೋ ಪಟ್ಟಣದಲ್ಲೇ ಯಾವ್ದಾದ್ರೂ ಹಾಸ್ಟೆಲ್ಗೆ ಸೇರ್ಸೋಣ. ಅವಳ ಖರ್ಚು ಕೂಡ ನಾವೇ ನೋಡ್ಕೊಳ್ಳೋಣ. ನಾವ್ಯಾಕ್ ಕೊಡ್ಬೇಕು? ಅವರಪ್ಪ ಆಸ್ಟ್ರೇಲಿಯಾದ್ನ ಕಳಿಸ್ತಿದಾರಲ್ಲ. ಅವ್ರಮ್ಮ ಕೂಡ ಮಗಳಿಗೋಸ್ಕರ ಅಷ್ಟೋ ಇಷ್ಟೋ ಇಟ್ಟಿರ್ತಾಳಲ್ಲ. ಏನಂತೀರಾ ಅತ್ಗೆ? ಇನ್ನು ಯಾರಾದ್ರೂ ಹೇಳೋರಿದಾರಾ? ನಾನಿದ್ದೀನಮ್ಮ. ಆದ್ರೂ ನಂದು ಕೂಡ 4 ಜನರ ಜೊತೆ ನಾರಾಯಣನೇ ಅಲ್ವಾ ತಂಗಿಯವ್ವ? ಅತ್ತೆಗೆ ಹೇಳಿದ್ರೆ ಎಲ್ಲರಿಗೂ ಹೇಳ್ದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.